ಹಾಯ್ ಫ್ರೆಂಡ್ಸ್, ನಮಸ್ಕಾರ. ತುಳುನಾಡು ಅಡುಗೆ ಚಾನಲ್ಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವೊಂದು ಸ್ಪೆಷಲ್ ರೀತಿಯಲ್ಲಿ ಒಂದು ಚಿಕನ್ ಕಬಾಬನ್ನು ಮಾಡುವ. ಕಬಾಬ್ ಮಾಡಲಿಕ್ಕೆ ನಾವು ಇಷ್ಟು ಇಂಗ್ರೀಡಿಯೆಂಟ್ಸನ್ನು ತಗೊಂಡಿದ್ದೇವೆ. ಇಲ್ಲಿ ನೋಡ್ಬೋದು, ಒಂದು ಚಮಚಷ್ಟು ಕಾಳು ಮೆಣಸು ಇದೆ ಇದರಲ್ಲಿ. ಅದೇ ರೀತಿ ಒಂದು 3 ಚಮಚಷ್ಟು ಕೊತ್ತಂಬರಿ ಇದೆ. ಅರ್ಧ ಚಮಚಷ್ಟು ಅರಶಿನ ಹುಡಿಯನ್ನು ತಗೊಂಡಿದ್ದೇವೆ. ಅದೇ ರೀತಿ 1 ಚಮಚಷ್ಟು ಜೀರಿಗೆ ಇದೆ. ನಂತರ ಅಕ್ಕಿ ಹಿಟ್ಟು 1 ಚಮಚಷ್ಟಿದೆ. ನಂತರ ಕಾರ್ನ್ ಬೇಕು ನಮಗೆ. ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋದು ಕ್ರಿಸ್ಪಿ ಬರಲಿಕ್ಕೋಸ್ಕರ. ಕಾರ್ನ್ ಸ್ವಲ್ಪ ಮೆಲ್ಟ್ ಆಗಲಿಕ್ಕೆ, ಒಂದು ಸ್ವಲ್ಪ ಅಂಟು ಬರಲಿಕ್ಕೆ ಅದು 2 ಚಮಚಷ್ಟು ನಾವು ತಗೊಂಡಿದ್ದೇವೆ. ನಂತರ ಒಂದು ಚಿಕ್ಕ ಗಾತ್ರದಷ್ಟು ಹುಳಿ. ಅದೇ ರೀತಿ ಇಲ್ಲಿ ನೋಡ್ಬೋದು, ಇದರಲ್ಲಿ ನಾವು ಒಂದು ಚಿಕ್ಕ ಗಾತ್ರದ ಹುಳಿ ತಗೊಂಡಿದ್ದೇವೆ. ಅದೇ ರೀತಿ ಒಂದು ಸ್ವಲ್ಪ ಬಡೆ ಸೋಪ್ ಇದೆ. ಬಡೆ ಸೋಪು ನಂತರ ಒಂದು ಚಿಕ್ಕ ಗಾತ್ರದ ಒಂದು ಚಕ್ಕೆ ಇದೆ. ಚಕ್ಕೆ ನಂತರ 2 ಏಲಕ್ಕಿ ಇದೆ. ಒಂದು ಚಿಕ್ಕ ತುಂಡು ಸ್ಟಾರ್ ಹೂವಿದೆ. ಓಕೆ, ಇದಿಷ್ಟು. ಇದನ್ನು ಒಂದ್ಸರಿ ಪೇಸ್ಟ್ ಮಾಡಲಿಕ್ಕಿದೆ ನೀಟಾಗಿ. ಓಕೆ ಸ್ನೇಹಿತರೆ, ಒಂದು ಚಿಕ್ಕ ಗೆಡ್ಡೆ ನಾವು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೇವೆ. ಇದು ಇಷ್ಟು ಪ್ರಮಾಣದಲ್ಲಿ ಎಲ್ಲ ಇದು ಮಾಡಿ ಇಟ್ಟಿದ್ದೇವೆ. ಒಂದು ಚಿಕ್ಕ ಗೆಡ್ಡೆ ಇದೆ, ಇದು ಅಷ್ಟೇ. ಅದೇ ರೀತಿ ಒಂದು ಮೊಟ್ಟೆ ಬಿಳಿ ಭಾಗವನ್ನು ಮಾತ್ರ ನಾವು ಇಲ್ಲಿ ಹಾಕುವ. 1 ಮೊಟ್ಟೆ. ಓಕೆ, ಒಂದು ಚಿಕ್ಕ ಪೀಸ್ ಶುಂಠಿ ತಗೊಂಡಿದ್ದೇವೆ. ಶುಂಠಿ ಮತ್ತೆ ಬೆಳ್ಳುಳ್ಳಿ ಇದು ಬೇಕೇ ಬೇಕು. ಒಂದು ವೇಳೆ ಪೇಸ್ಟ್ ಇದ್ರೂ ಆಗ್ತದೆ. ನಾವು ರಾ ಇರ್ಲಿಕ್ಕೆ ರಾ ಯೂಸ್ ಮಾಡ್ತಾ ಇದ್ದೇವೆ, ಸ್ವಲ್ಪ ನ್ಯಾಚುರಲ್ ಆಗಿ ಇರಲಿ ಅನ್ನೋದಕ್ಕೋಸ್ಕರ. ನಾವೆಲ್ಲ ಒಂದು ಮಸಾಲೆಯನ್ನ ನಾವು ಪೇಸ್ಟ್ ಮಾಡುವ. ಒಂದು ಚಿಕ್ಕ ಮಿಕ್ಸಿ ಜಾರ್ ತಗೊಂಡು ಎಲ್ಲವನ್ನ ಇದಕ್ಕೆ ಹಾಕಿ ಒಂದ್ಸರಿ ಪೇಸ್ಟ್ ಮಾಡಿಬಿಡುವ. ಅರಶಿನ ಹುಡಿ, ನಂತರ ಜೀರಿಗೆ, ಕೊತ್ತಂಬರಿ, ಕಾಳು ಮೆಣಸು ತಗೊಂಡಿರುವಂಥದ್ದು ಎಲ್ಲವನ್ನು ಇಲ್ಲಿ ಹಾಕಿ ಒಂದ್ಸಾರಿ ಪೇಸ್ಟ್ ಮಾಡಿ ಮತ್ತೆ ನಾವು ಕಬಾಬ್ ಮಸಾಲೆ ರೆಡಿ ಮಾಡಿ ಇದಕ್ಕೆ ಹಾಕುವ. ಕಾಳು ಮೆಣಸು ಕೂಡ ಆ್ಯಡ್ ಮಾಡಿದ್ದೇವೆ ಈಗ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಸ್ವಲ್ಪ ಬ್ಯಾಡಿಗೆ ಮೆಣಸಿದೆ. ಬ್ಯಾಡಿಗೆ ಮೆಣಸನ್ನು ನಾವು ಇದು ಬೇಯಿಸಿರುವಂಥದ್ದು. ಬ್ಯಾಡಿಗೆ ಮೆಣಸಿದು ಸ್ವಲ್ಪ ಬೇಯಿಸಿ, ಅಂದರೆ ಕಲರ್ ಒಳ್ಳೆ ಬರ್ತದೆ ಮತ್ತು ಸ್ವಲ್ಪ ಆದಷ್ಟು ಬೇಗ ಒಂದು ಪೇಸ್ಟ್ ಕೂಡ ಆಗ್ತದೆ. ಇದು ಕಲರ್ ನ್ಯಾಚುರಲಿ ಬರ್ತದೆ. ಅದಕ್ಕೋಸ್ಕರ ಬ್ಯಾಡಿಗೆ ಮೆಣಸನ್ನು ನಾವು ಇಲ್ಲಿ ಬೇಯಿಸಿ ಇಟ್ಟಿರುವಂಥದ್ದು. ಒಂದು ಫುಲ್ ಕೈ ಹಿಡಿಯಷ್ಟು ಇದೆ ಇದು. ಓಕೆ, ಇದಕ್ಕೆ ಬ್ಯಾಡಿಗೆ ಮೆಣಸು ಕೂಡ ಸೇರಿಸ್ಕೊಳ್ಳುವ ನಾವು. ಈಗ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ. ಇಲ್ಲೇ ಉಪ್ಪನ್ನು ಸೇರಿಸ್ಕೊಂಡ ನಂತರ ಒಂದು ಸ್ವಲ್ಪ ನೀರನ್ನು ಹಾಕಿ ಒಂದ್ಸಾರಿ ಪೇಸ್ಟ್ ಮಾಡಿ ತೆಗಿವ. ಓಕೆ ಫ್ರೆಂಡ್ಸ್, ಈಗ ಮಸಾಲೆ ರುಬ್ಬಿ ಆಗಿದೆ. ನಾವೀಗ ಒಂದು ಪಾತ್ರೆಗೆ ಹಾಕುವ. ಇದನ್ನು ಈ ಪ್ರಮಾಣದಲ್ಲಿ ರುಬ್ಬಿ ಇಟ್ಟಿದ್ದೇವೆ. ನೋಡ್ಬೋದು, ಮಸಾಲೆ ಎಲ್ಲ ರೆಡಿಯಾಗಿ ಬಾಣಲಿಗೆ ಹಾಕಿಟ್ಟಿದ್ದೇವೆ. ಈಗ ನಾವು ಇದಕ್ಕೆ ಕಾರ್ನ್ ಪೌಡರನ್ನು ಸೇರಿಸ್ಕೊಳ್ಳುವ. ಕಾರ್ನ್ ಪೌಡರ್ ಸೇರಿಸಿದ ನಂತರ ಅಕ್ಕಿ ಹಿಟ್ಟನ್ನು ಕೂಡ ಇಲ್ಲಿ ಆ್ಯಡ್ ಮಾಡಲಿಕ್ಕಿದೆ. ಆಗಲೇ ಹೇಳಿದ ಹಾಗೆ ಅಕ್ಕಿ ಹಿಟ್ಟು ಕೇವಲ ಕ್ರಿಸ್ಪ್ ಬರಲಿಕ್ಕೋಸ್ಕರ ಮಾತ್ರ. ನಾವು ಒಂದು ಮೊಟ್ಟೆಯನ್ನು ಒಡೆದು ಆ ಮೊಟ್ಟೆಯನ್ನು ಫುಲ್ಲು ಇಲ್ಲಿ ಹಾಕಿದ್ದೇವೆ. ನಾವು ಅದರ ಎಲ್ಲ ಒಟ್ಟಿಗೆ ಹಾಕಿದ್ದೇವೆ, ಗಮನಿಸಿ. ನಂತರ ಕರಿಬೇವಿನ ಸೊಪ್ಪನ್ನು ಇಲ್ಲಿ ಆ್ಯಡ್ ಮಾಡಲಿಕ್ಕೆ. ಕರಿಬೇವಿನ ಸೊಪ್ಪನ್ನು ಹಾಕಿದ ನಂತರ ಸ್ವಲ್ಪ ಉಪ್ಪನ್ನು ಇಲ್ಲಿ ಹಾಕಿ ಒಂದ್ಸಾರಿ ಮಿಕ್ಸ್ ಮಾಡಿಕೊಳ್ಳುವ. ಈಗ ಒಂದೊಂದೇ ಚಿಕನ್ ಪೀಸನ್ನು ಇಲ್ಲಿ ಆ್ಯಡ್ ಮಾಡಿ ಮ್ಯಾರಿನೇಟ್ ಮಾಡುವ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಎಲ್ಲ ಪೀಸಸನ್ನು ನಾವು ಆ್ಯಡ್ ಮಾಡಿ ಒಂದ್ಸಾರಿ ಎಲ್ಲ ಮಿಕ್ಸ್ ಮಾಡುವ. ಇದನ್ನು ಚಿಕನ್ ಪೀಸಿಗೆ ಆದಷ್ಟು ನಮ್ಮ ಮಸಾಲೆ ಹಿಡೀಲಿ. ಇದನ್ನು ಒಂದು ಮಿನಿಮಮ್ 1 ಗಂಟೆ ಆದರೂ ಇಟ್ಟಿರಬೇಕು. ಯಾಕಂದರೆ ಮ್ಯಾರಿನೇಟ್ ಆಗೋದು ಒಂದು ಸ್ವಲ್ಪ ಪ್ರೊಸೆಸ್. ಮಸಾಲೆ ಜೊತೆ ಒಳ್ಳೆ ಬ್ಲೆಂಡ್ ಆಗ್ತದೆ. ಓಕೆ ಫ್ರೆಂಡ್ಸ್, ನಾವೀಗ ಕಬಾಬನ್ನು ಫ್ರೈ ಮಾಡುವ. ಒಂದೊಂದೇ ಕಬಾಬನ್ನು ಬಿಡುವ. ಅದಕ್ಕಿಂತ ಮುಂಚೆ ಒಂದು ಬಾಣಲೆಯನ್ನು ಇಲ್ಲಿ ಒಲೆ ಮೇಲೆ ಇಟ್ಟು ಅದಕ್ಕೆ ನಾವು ಎಣ್ಣೆಯನ್ನು ಹಾಕಿದ್ದೇವೆ. ಎಸ್, ಇಲ್ಲಿ ನೋಡ್ಬೋದು ಮ್ಯಾರಿನೇಟ್ ಮಾಡಿ ಆಗಿದೆ. ಈಗ 1 ಗಂಟೆ ಆಗಿದೆ. ಸಾಮಾನ್ಯ ಸೂಪರಾಗಿ ಕಾಣ್ತಾ ಇದೆ. ಮಸಾಲೆ ಜೊತೆ ಎಲ್ಲ ಬ್ಲೆಂಡ್ ಆಗಿದೆ. ಓಕೆ ಫ್ರೆಂಡ್ಸ್, ಈಗ ಎಣ್ಣೆ ಎಲ್ಲ ರೆಡಿ ಆಗಿದೆ.
ಫಸ್ಟ್ ಕ್ಲಾಸ್ ಎಣ್ಣೆ ಬಿಸಿ ಆಗಿದೆ. ಈಗ ನಾವು ಒಂದೊಂದೇ ಕಬಾಬ್ ಪೀಸನ್ನು ಆ್ಯಡ್ ಮಾಡುವ. ನೋಡ್ಬೋದು ಎಣ್ಣೆ ಫಸ್ಟ್ ಕ್ಲಾಸ್ ಆಗಿ ಬಿಸಿ ಆಗಿದೆ. ಒಂದೊಂದೇ ಕಬಾಬ್ ಪೀಸನ್ನು ಇಲ್ಲಿ ಆ್ಯಡ್ ಮಾಡುವ. ಕೆಂಪಾಗಿ ಫಸ್ಟ್ ಕ್ಲಾಸ್ ಆಗಿ ಕಾಣ್ತಾ ಇದೆ ನೋಡಿ. ನಾವು ಮೆಣಸನ್ನು ಅದು ಬಿಸಿ ಇದು ಮಾಡಿ ಹಾಕೋದ್ರಿಂದ ಸ್ವಲ್ಪ ಕಲರ್ಫುಲ್ಲಾಗಿ ಬರುತ್ತೆ ಇದು. ಮತ್ತು ಯಾವುದೇ ಒಂದು ಆರ್ಟಿಫಿಷಿಯಲ್ ಕಲರ್ಸನ್ನು ಹಾಕಲಿಲ್ಲ ನಾವು. ನೋಡಿದ ಹಾಗೆ ಎಲ್ಲರೂ ನಮ್ಮ ಮನೆಯಲ್ಲಿ ಸಿಗುವಂಥ ನ್ಯಾಚುರಲ್ ಆಗಿರುವಂಥ ಎಲ್ಲ ಫುಡ್ಡನ್ನು ಇದಕ್ಕೆ ಮಸಾಲೆ ಪದಾರ್ಥಗಳನ್ನ ಆ್ಯಡ್ ಮಾಡಿದ್ದೇವೆ. ಕಬಾಬ್ ಕಾಯಿಸುವಾಗ ಅದರದೊಂದು ಪರಿಮಳವೇ ಬೇರೆ. ಇಲ್ಲಿ ನೋಡ್ಬೋದು ಸೂಪರಾಗಿ ಪರಿಮಳ ಬರ್ತಾ ಇದೆ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನಮ್ಮ ಕಬಾಬ್ ಎಲ್ಲ ರೆಡಿಯಾಗಿದೆ. ಫಸ್ಟ್ ಕ್ಲಾಸ್ ಆಗಿ ಫ್ರೈ ಆಗಿದೆ. ಈಗ ನಾವೀಗ ಇದನ್ನು ತೆಗೆಯುವ. ಫಸ್ಟ್ ಕ್ಲಾಸ್ ಆಗಿದೆ. ಎಸ್, ಸೂಪರ್ ಆಗಿದೆ. ನೋಡ್ಬೋದು ಕಬಾಬ್ ಫಸ್ಟ್ ಕ್ಲಾಸ್ ಆಗಿ ರೆಡಿಯಾಗಿದೆ. ಫ್ರೆಂಡ್ಸ್, ಸೂಪರ್ ಆಗಿ ರೆಡಿಯಾಗಿದೆ ನಮ್ಮ ಒಂದು ಚಿಕನ್ ಕಬಾಬು. ಸ್ಪೆಷಲ್ ರೀತಿಯಲ್ಲಿ ಮಾಡಿರುವಂಥ ಚಿಕನ್ ಕಬಾಬ್ ಇದು. ನೋಡ್ಬೋದು ಫಸ್ಟ್ ಕ್ಲಾಸ್ ಆಗಿ ರೆಡಿಯಾಗಿದೆ. ಈಗ ಇದಕ್ಕೆ ನಾವು ಬೇವು ಸೊಪ್ಪನ್ನು ಕೂಡ ಆ್ಯಡ್ ಮಾಡಿದ್ದೇವೆ. ಇದೇ ರೀತಿ ಒಂದು ನ್ಯಾಚುರಲ್ ಆಗಿ ಸಿಗುವಂಥ ಎಲ್ಲ ಐಟಮನ್ನು ಆ್ಯಡ್ ಮಾಡಿ ನೀವು ಕೂಡ ಒಂದು ಚಿಕನ್ ಕಬಾಬನ್ನು ತಯಾರಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತದೆ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ವಂದೇ ಮಾತರಂ.